ಇನ್ನು ಭೂಮಿಕಾ ಆರ್ ಹೆಗಡೆ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದಿದ್ದು ಉಡುಪಿಯ MGM ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ಭೂಮಿಕಾ ಆರ್ ಹೆಗಡೆಗೆ PUCಯ ಈಗ ವಿಜ್ಞಾನ ವಿಭಾಗದಲ್ಲಿ 595 ಅಂಕ ಬಂದಿದೆ. 5ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಇವರ ಸಾಧನೆ ಕೂಡ ಅವರ ಮನೆಯವರಿಗೆ ಮಾತ್ರ ಅಲ್ಲ, ಇಡೀ ಕಾಲೇಜಿಗೂ ಕೂಡ ಅಷ್ಟೇ ಹೆಮ್ಮೆ ತಂದಿದೆ. ವಿದ್ಯಾರ್ಥಿನಿ 5ನೇ ಸ್ಥಾನವನ್ನ ಪಡ್ಕೊಂಡಿದ್ದು ಭೂಮಿಕಾ ಆರ್ ಹೆಗಡೆ ಇಡೀ ಮನೆಯವರು ಸಿಹಿ ತಿನಿಸಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. I was expecting around the same marks as Saturday. You expect my best ಬಂತಾ? ಮ್ಯಾಥ್ಸ್ ಅಲ್ಲಿ ಒಂದು ಮಾರ್ಕ್ ಕಡಿಮೆ ಬಂತು. ಬೇರೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇ ಬಂತು. ಹೇಗೆ ಪ್ರಿಪೇರ್ ಆಗೋದು ಇಷ್ಟು ಮಾರ್ಕ್ ಬರಲಿಕ್ಕೆ? ನನ್ನದು ಮೇನ್ ಪ್ರಿಪರೇಷನ್ ನೀಟ್ ಇದೆ, ಮತ್ತೆ ಬೋರ್ಡಿಗೆ ಸಹ ಅದು ಪ್ರಿಪೇರ್ ಮಾಡ್ತಾ ಇದ್ದೆ. PUC MGM ಅಲ್ಲಿ ಮಾಡಿದ್ದು, ಮತ್ತೆ 9th and 10th ಬಳ್ಳಾರಿಯಲ್ಲಿ ಓದಿದ್ದು. ನಾನು ಏನು ಮಾಡಬೇಕಂತ ಮತ್ತೆ ಅದೇ ಆರ್ಡರಲ್ಲಿ ಮಾಡ್ತಾ ಹೋಗೋದು. ಹೇಗೆ ಬೆಳಿಗ್ಗೆ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿ ಮತ್ತೆ ಕಂಪ್ಲೀಟ್ ಮಾಡ್ತಾ ಹೋಗಿದ್ದು. ಕಾಲೇಜ್ ತುಂಬ ಚೆನ್ನಾಗಿತ್ತು. ಎಲ್ಲ ಡಿಪಾರ್ಟ್ಮೆಂಟ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಡೌಟ್ ಇದ್ದರೆ ಕ್ಲಾರಿಫೈ ಮಾಡೋದು, ಮತ್ತು ಎಕ್ಸಾಮಿಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದು ಫೇವರೇಟ್ ಸಬ್ಜೆಕ್ಟ್? ಬಯಾಲಜಿ. ಖುಷಿ ಆಗ್ತಾ ಇದೆ. ಅವಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾಳೆ. ಚಿಕ್ಕಂದಿಂದನೂ ಹಾಗೇನೆ ಅವಳ ಪಾಡಿಗೆ ಅವಳು ಓದ್ಕೊತಾ ಇದ್ಳು. ನಾನು ಆ್ಯಸ್ ಎ ಟೀಚರ್ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅವಳ ಪಾಡಿಗೆ ಓದ್ಕೊಂಡು ಎಲ್ಲ ಸಾಧನೆ ಮಾಡಿದ್ದಾಳೆ. ಅವಳಾಗಿ ಓದ್ಕೊಳ್ತಾಳೆ. ನಾನು ಒಂದಿನ ಕೂಡ ಅವಳಿಗೆ ಪ್ರೆಷರ್ ಕೊಟ್ಟಿದ್ದಿಲ್ಲ. ಉಲ್ಟಾ ನಾನು ಅವಳಿಗೆ ಹೇಳ್ತಾ ಇರ್ತೀನಿ, ಸಾಕು ಇವತ್ತಿಗೆ ಮಲ್ಕೋ, ಇವತ್ತು ಸಾಕು, ರೆಸ್ಟ್ ತಗೋ ಅಂತ ಹಾಗೆ ಹೇಳ್ತೀನಿ. ಯಾವತ್ತೂ ನಾನು ಅವಳಿಗೆ ಪ್ರೆಷರ್ ಹಾಕಿದ್ದಿಲ್ಲ, ಇನ್ನೂ ಓದು ಅಂತ. ಅವಳಾಗಿ ಎಲ್ಲನೂ ಪ್ಲ್ಯಾನ್ ಔಟ್ ಮಾಡಿಕೊಂಡು ಎವ್ರಿ ಡೇ ಓದ್ತಿದ್ಲು. ಎವ್ರಿ ಡೇ ಆ ದಿನದ್ದು ಸಬ್ಜೆಕ್ಟ್ ಏನಿದೆ ಅದ್ರದ್ದು ರಿವಿಷನ್ ಇರಲಿ, ಹೋಮ್ವರ್ಕ್ ಇರಲಿ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ಓದ್ಕೊತ ಬಂದಿದ್ಲು. ರೈಟ್ ಫ್ರಮ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಇವಾಗ ಈ 11th 12th ಅಂತೂ ತುಂಬ ಪ್ಲ್ಯಾನ್ ಮಾಡಿ ಓದಿದ್ದಾಳೆ. ಹಾಗೆ ಮಾಡ್ತಾರೆ, ತುಂಬಾ ಆಗ್ತದೆ. ದ್ವಿತೀಯ PU ಫಲಿತಾಂಶ ಪ್ರಕಟ ಆಗಿದ್ದು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಪ್ರಥಮ ಸ್ಥಾನ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 597 ಅಂಕಗಳನ್ನು ಗಳಿಸಿದ್ದಾರೆ ಅಮೂಲ್ಯ ಕಾಮತ್ ಅವರು. 597 ಅಂಕಗಳನ್ನು ಪಡೆಯುವುದರ ಮೂಲಕ ಇದೀಗ ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಕಾಲೇಜಲ್ಲಿ ಹೇಳ್ತೀನಿ ನಿಮಗೆ ಪೊಟೆನ್ಷಿಯಲ್ ಉಂಟು ಅಂತ. ನಾನು ಸಹ ನನ್ನ ಬೆಸ್ಟ್ ಟ್ರೈ ಮಾಡಿದೆ. ಹಾಗೆಂತ ರ್ಯಾಂಕ್ ಬರಬೇಕಂತ ಪ್ರೆಷರಲ್ಲಿ ಹೋಗಲಿಲ್ಲ, ನಾನು ಬೆಸ್ಟ್ ಮಾಡಿ. ನನಗೆ ಇದ್ದ ಎಕ್ಸಾಮಲ್ಲಿ ನನ್ನ ಬೆಸ್ಟ್ ಕೊಡಬೇಕು ಅಂತ ಅಷ್ಟೇ ಒಂದು ಗೋಲ್ ಇದೆ. ಎವ್ರಿ ಎಕ್ಸಾಮ್ ಐ ಶುಡ್ ನಾಟ್ ಡಿಸಪಾಯಿಂಟ್ ಮೈ ಸೆಲ್ಫ್. ನನಗೆ ನಾನೇ ಕಾಂಪಿಟೇಷನ್ ಇದ್ದೆ, ಎಲ್ಲ ಎಕ್ಸಾಮಲ್ಲಿ ಬೆಟರ್ ಮಾಡ್ತಾ ಹೋಗ್ಬೇಕಂತ. ಸೇಮ್ ವಿತ್ ಬೋರ್ಡ್ ಟೆಸ್ಟ್ ಆಲ್ಸೋ. ತುಂಬ ಟೆಸ್ಟ್ ಕೊಡ್ತಿದ್ರು, ಅದರೆಲ್ಲರಲ್ಲಿ ನಾನು ನನ್ನ ಬೆಸ್ಟ್ ಕೊಡಬೇಕು. ಮಿಸ್ಟೇಕ್ ಆದರೆ ಅದರಿಂದ ಲರ್ನ್ ಮಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಬೆಟರ್ ಮಾಡಬೇಕು. ಇಂಜಿನಿಯರಿಂಗ್ PC MC ತಗೊಂಡ ಹಾಗೆ ನಾನು ಇಂಜಿನಿಯರಿಂಗ್ ಸೈಡಿಗೆ ಹೋಗಿ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತ. ಅಂದರೆ ಟೆಕ್ ಸೈಡ್ ತುಂಬ ಇಷ್ಟ ನನಗೆ. ಡಿವೈಸಸ್, ಕೋಡಿಂಗ್ ಅದೆಲ್ಲ ನೋಡೋಕೆ ಫ್ಯಾಸಿನೇಟ್ ಆಗ್ತಿತ್ತು. ಸೊ ಆಚೆ ಸೈಡಿಗೆ ಹೋಗಿ ಎಂಥದ ಒಂದು ಒಳ್ಳೆ ಮಾಡಬೇಕು ಅಂತ. ಚೆನ್ನಾಗಿ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಸ್ವಲ್ಪ ಲಕ್ ಫ್ಯಾಕ್ಟರ್ ಕೂಡ ಯಾವಾಗಲೂ ಇರ್ತದೆ. ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತು ಗುರುವಿನ ಆಶೀರ್ವಾದ ಎಲ್ಲ ಸೇರಬೇಕಾಗ್ತದೆ. ಅದಾಗಿ ಸ್ಟೇಟಿಗೆ ಇವತ್ತು ಫಸ್ಟ್ ಟೈಮ್ ಬಹಳ ಖುಷಿಯಾಗಿದೆ ನಮಗೆ. ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ. ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ. ಫಸ್ಟ್ ಸೆಕೆಂಡಲ್ಲೇ ಬರ್ಬೋದು ಅಂತ ಅಂದಾಜು ಮಾಡಿದ್ವಿ. ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು ಅವಳ ಟೀಚರ್ಸಿಗೆ. ಅವರಂತೂ ಬಹಳ ಹೇಳ್ತಾ ಇದ್ರು, ಈ ಸಲ ಬರಬೇಕು, ಮತ್ತೆ ನಮ್ಮ ಎಕ್ಸ್ಪರ್ಟಿಗೆ ಒಂದು ಈ ಥರ ರೆಕಾರ್ಡ್ ಆಗುತ್ತೆ, ಫಸ್ಟ್ ರ್ಯಾಂಕ್ ಬಂದರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕಾದದ್ದು ನನ್ನ ಅವಳ ಕಾಲೇಜಿನ ಟೀಚರ್ಸಿಗೆ. ತುಂಬ ಟೆಸ್ಟ್ಗಳನ್ನು ಕೊಟ್ಟು, ರಿಪೀಟ್ ಟೆಸ್ಟ್ ಕೊಟ್ಟು ಮಾರ್ಕ್ ಟೆಸ್ಟ್ ಮಾಡಿ, ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ಥರ ಅವ್ರು ಮಾಡಿಟ್ಟಿದ್ರು. ಸೊ ಎಕ್ಸಾಮ್ ಅನ್ನೋ ಭಯನೇ ಅವ್ರಿಗೆ ಹೊರಟೋಗಿತ್ತು ಮಕ್ಕಳಿಗೆ. ಆ ಥರ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ. ಹಾಗೆ ಕಾಲೇಜಿನ ಟೀಚರ್ಸಿಗಂತೂ ನಾವು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ.
ಇನ್ನು ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ತನ್ವಿ ಹೇಮಂತ್ ಪಾಟೀಲ್ 3ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿಯಾಗಿದ್ದಾರೆ. 597 ಅಂಕ ಪಡೆದಿದ್ದಾರೆ. 5 ಜನ ವಿದ್ಯಾರ್ಥಿನಿಯರು 3ನೇ ಸ್ಥಾನವನ್ನ ಹಂಚಿಕೆ ಆಗಿದೆ. KLS ಗೋಗಟೆ ಕಾಲೇಜಿನ PU ವಿದ್ಯಾರ್ಥಿನಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದು, ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲೆ ಅಂಜನಾ ಕೆರೂರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. KLS ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಹೇಮಂತ್ ಈಗ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಜಯದರ್ಶಿನಿ IAS ಮಾಡಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗದ 5ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರಾರ್ಥನಾ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಈಗಾಗಲೇ IAS ಮಾಡಬೇಕು ಅಂತ ಜಯದರ್ಶಿನಿ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಪಡ್ಕೊಂಡಿರುವಂತಹ ಪ್ರಾರ್ಥನಾ ಅವರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಒಂದಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಪ್ರತಿ ಬಾರಿ ಕೂಡ SSLC ಆಗಿರ್ಬೋದು, PU ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ. ಯಾವ ಭಾಗದವರು ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿರ್ತಾರೆ ಅಥವಾ ಯಾವ ಜಿಲ್ಲೆ ಫಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ಹೆಣ್ಮಕ್ಳ ಗಂಡು ಮಕ್ಕಳ ಅನ್ನುವಂತಹ ವಿಚಾರ ಅಷ್ಟು ಮಾತ್ರ ಅಲ್ಲ, ಯಾವ್ಯಾವ ರೀತಿಯಾಗಿ ಓದಿದ್ದಾರೆ ಅನ್ನುವಂತಹ ಕುತೂಹಲ. ಸೊ ಈ ಸಲ ಹೈಲೈಟ್ಸ್ ಅನ್ನ ಹೇಳೋದಾದ್ರೆ ಶರಣು ಹಂಪಿ. ನವಿತಾ, ಖಂಡಿತವಾಗಿ ಕೂಡ ಪ್ರತಿ ವರ್ಷನೂ ಕೂಡ ಫಲಿತಾಂಶ ಬಂದಾಗ ವಿದ್ಯಾರ್ಥಿನಿಯರೇ ಮೆಲ್ಗನ್ನೆ ಸಾಧಿಸ್ತಾರೆ. ಅದು ಈ ಬಾರಿನೂ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ನಾವೀಗ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ASC ಕಾಲೇಜ್ನಲ್ಲಿದ್ದೀನಿ. ಇಲ್ಲಿ 10ಕ್ಕೂ ಹೆಚ್ಚು ಟಾಪರ್ಸ್ ಎಲ್ಲರೂ ಕೂಡ ಒಂದೆಡೆಗೆ ಸೇರಿದ್ದಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ವಿದ್ಯಾರ್ಥಿನಿಯರು ಇರದೆ ಬಹಳ ಪ್ರಮುಖವಾದಂತಹ ವಿಷಯ ಮತ್ತು ಸಾಧನೆ. ಇನ್ನು ಇವರ ಪೇರೆಂಟ್ಸ್ ನೋಡ್ತಾ ಹೋದ್ರೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಒಬ್ರು ಅಕೌಂಟೆಂಟ್ ಇದ್ದಾರೆ. ಹೀಗೆ ಬಹಳಷ್ಟು ಶ್ರಮ, ತುಂಬಾ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ. ಸೊ ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಮ್ದು ಎಷ್ಟನೇ ರ್ಯಾಂಕು, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ, ನನ್ನ ಹೆಸರು ಪ್ರಾರ್ಥನಾ ಅಂತ. ನನಗೆ ಸ್ಟೇಟ್ 5th ರ್ಯಾಂಕ್ ಬಂದಿದೆ ಸೈನ್ಸ್ ಅಲ್ಲಿ. ಸೊ ಏನಾಗ್ಬೇಕಂತ ಬಯಸ್ತೀರಿ ನೀವು? PCMC ತಗೊಂಡಿದ್ದೀನಿ. ಸೊ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಕಂಪ್ಯೂಟರ್ ಫೀಲ್ಡ್ ಅಲ್ಲೇ ಏನಾದ್ರೂ ಮಾಡಬೇಕು ಅಂತ. ಮೇಡಮ್, ತಾವು ಏನ್ ಹೇಳಕ್ ಬಯಸ್ತೀರಿ ತಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ? ನನ್ನ ಹೆಸರು ಪ್ರಿಯಾಂಕಾ UK. ನಾನು ಲೇಡಿ ಸ್ಟೇಟ್ಗೆ 8th ರ್ಯಾಂಕ್ ತಗೊಂಡಿದ್ದೀನಿ. ಫ್ಯಾಮಿಲಿ ಸಪೋರ್ಟಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರು ತುಂಬ ಕಷ್ಟಪಟ್ಟು ಆಟೋ ಓಡಿಸ್ಕೊಂಡು ಇಬ್ಬರು ಮಕ್ಕಳನ್ನ ಸಾಕೊಂಡು ತುಂಬ ಕಷ್ಟ, ಅದರಲ್ಲಿ ಇದರಲ್ಲಿ ತುಂಬ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದಾರೆ. ಅದ್ರ ಜೊತೆ ನಮ್ಮ ಕಾಲೇಜಿಗೆ, ಇಷ್ಟು ದೊಡ್ಡ ಕಾಲೇಜಿಗೆ ಸೇರಿಸಿ ನಮ್ಮನ್ನ ಇಲ್ಲಿವರೆಗೂ ತಂದಿರೋದು ನಮಗೆ ತುಂಬ ಹೆಮ್ಮೆ. ಅದರಲ್ಲಿ ನಮ್ಮ ಅಪ್ಪ ನಂಗೆ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಸ್ವಲ್ಪ ಪ್ರತಿಫಲ, ಚಿಕ್ಕ ಪ್ರತಿಫಲ ಕೊಟ್ಟಿದ್ದೀನಿ ಅಂತ ನಾನು ಖಂಡಿತ ಕೂಡ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಏನಾದ್ರೂ ಒಂದು ಸಾಧಿಸಬೇಕು ಅಂತೇಳಿ ಏನಾಗಬೇಕು ಅಂತ ಬಯಸ್ತೀರಿ ಮೇಡಮ್? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ತುಂಬ ಆಸೆ ಪಟ್ಟು ಈ ಸ್ಟ್ರೀಮ್ ತಗೊಂಡಿದ್ದೀನಿ. ಮತ್ತೆ ABMS ತಗೊಂಡು ಇಂಥ ದೊಡ್ಡ ಕಾಲೇಜಿಗೆ ಸೇರಿಕೊಂಡು ಓದಿದ್ದೀನಿ. ಮತ್ತೆ ಇವಾಗ ಸೆಪ್ಟೆಂಬರ್ 25ಗೆ ಇದನ್ನ ಎಕ್ಸಾಮ್ ಕೂಡ ತಗೊಂಡಿದ್ದೀನಿ, ಫೌಂಡೇಶನ್ ಎಕ್ಸಾಮ್. ಪೇರೆಂಟ್ಸ್ ಅನ್ನು ಮಾತಾಡ್ಸೋಣ. ಸರ್, ಮಗಳ ಸಾಧನೆ ನೋಡಿದ್ರೆ ಏನನ್ಸುತ್ತೆ? ಇಡೀ ರಾಜ್ಯಕ್ಕೆ ರ್ಯಾಂಕ್ ಅನ್ನ ಪಡೆದಿರೋದು ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ ಅಷ್ಟೇ ಸರ್, ಹೇಳಕ್ ಕಷ್ಟ. ಹೇಗೆ ಡೈಲಿ ಓದ್ತಾ ಇದ್ರಾ? ಎಲ್ಲ ತುಂಬಾ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಅದು ಓದಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು. ಇನ್ನಷ್ಟು ವಿದ್ಯಾರ್ಥಿನಿದ್ದಾರೆ. ಸರ್, ತಮ್ಮ ಹೆಸರು, ತಾವು ಎಷ್ಟನೇ ರ್ಯಾಂಕು, ಏನ್ ಹೇಳಕ್ ಬಯಸ್ತೀರಿ? ನನ್ನ ಹೆಸರು ಆದಿತ್ಯ ಬಾಗಲ್ಕೋಟ್, 5th ರ್ಯಾಂಕ್. ಕಾಲೇಜವ್ರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ರೆಗ್ಯುಲರ್ ಟೆಸ್ಟ್ ಕಂಡಕ್ಟ್ ಮಾಡಿದ್ರು, ಅದಕ್ಕೆ ಪಾಸಿಬಲ್ ಆಗಿದೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಟಾಪರ್ ಆಗಿ ಬಯಸೋದಿಲ್ಲ. ಸೊ ಟಾಪರ್ ಆಗಬೇಕು ಅಂತ ಅನ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನು ಟಿಪ್ಸ್ ಕೊಡಕ್ಕೆ ಬಯಸ್ತೀರಿ ನೀವು? ಡೈಲಿ ರಿವಿಷನ್ ಮಾಡಬೇಕು. ಅಂದರೆ ಅವರು ಟೆಸ್ಟ್ ಕಂಡಕ್ಟ್ ಮಾಡ್ತಿರೋದು ರೆಗ್ಯುಲರ್ಲಿ ಬರೀಬೇಕು. ಆದರೆ ಆಮೇಲೆ ಅದೇ ಟೆಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ಫ್ರೀ. ತಮ್ಮ ಎಫರ್ಟ್ ಹೇಗಿತ್ತು? ಸರ್, ನನ್ನ ಹೆಸರು ಐಶ್ವರ್ಯ, ಕಾಮರ್ಸ್ ಸ್ಟ್ರೀಮ್, ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದೀನಿ. ನಾನು ನಾರ್ಮಲ್ ಯಾವಾಗಲೂ ಓದೋ ಥರ ಓದ್ತಾ ಇದ್ದೆ. ಅಷ್ಟು ಎಕ್ಸ್ಟ್ರಾ ಎಫರ್ಟ್ಸ್ ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ 1 ಮಂತ್ ಬ್ಯಾಕ್ 2 ಮಂತ್ಸ್ ಬ್ಯಾಕ್ ಮಾಡಿದ್ದೀನಿ. ಫ್ಯಾಮಿಲಿ ಸಪೋರ್ಟು?
ನಮ್ಮ ಅಪ್ಪ ಬಿಸ್ನೆಸ್ ಮ್ಯಾನ್, ನಮ್ಮ ಅಮ್ಮ ಹೌಸ್ ವೈಫ್, ಈಗ ಸದ್ಯಕ್ಕೆ ಹೌಸ್ ವೈಫ್. ನನಗೋಸ್ಕರ VRS ತಗೊಂಡ್ರು ಬ್ಯಾಂಕಲ್ಲಿ 10th ಸ್ಟ್ಯಾಂಡರ್ಡಿಂದ. ಸೊ ಐ ಮೇಡ್ ದಮ್ ಪ್ರೌಡ್. ನನಗನ್ಸ್ತು ಅವರು ಪ್ರೌಡ್ ಆಗಿದ್ದಾರೆ ಅಂತ ಹೇಳಿದ್ರು. 10th ಕ್ಲಾಸ್ ಎಕ್ಸಾಮ್ ಬರಿಬೇಕಾದ್ರೆ ನೀವು VRS ತೆಗೆದುಕೊಂಡ್ರು ಅಂತ ಹೇಳ್ತಾ ಇದ್ರು ನಿಮ್ಮ ಮಗಳು. ಸೊ ಏನ್ ಹೇಳಕ್ ಬಯಸ್ತೀರಿ ಮೇಡಮ್ ಮಗಳ ಸಾಧನೆಗೆ? ಇಲ್ಲ ಸರ್, ಒಬ್ಳೆ ಮಗಳಿರೋದು, ಅವಳ ಸಾಧನೆ ಮುಂದೆ ನನಗೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನು VRS ತಗೊಂಡು ಅವಳಿಗೋಸ್ಕರ ಏನೇನು ಬೇಕೋ ಅವಳಿಗೆಲ್ಲ ಎಫರ್ಟ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ಮಾಡಿ ನಾನು ನಮ್ಮ ಮನೆಯವರಿಬ್ಬರು ನಿಂತು ಸಪೋರ್ಟ್ ಮಾಡ್ತಿದ್ದೀನಿ. ನಿಮಗೆ ನಿರೀಕ್ಷೆ ಇತ್ತಾ ರ್ಯಾಂಕ್ ಬರುತ್ತೆ ಅಂತ ಮಗಳದು? ಇಲ್ಲ ಸರ್, ನನ್ನ ಮಗಳಿಗೆ ನಿರೀಕ್ಷೆ ಇತ್ತು, ನನಗಿರ್ಲಿಲ್ಲ ಸರ್. ನಾನು 90% ಎಬೋ 93 ಮೇಲೆ ಬರ್ತಾಳೆ ಅಂದ್ಲು. ಅವಳಿಗೆ ನನ್ನ ರ್ಯಾಂಕ್ ಬರಬೇಕು ಅಂತ ಹೋಪ್ ಇತ್ತು ಸರ್, ಅವಳು ಅಚೀವ್ ಮಾಡಿದಾಳೆ. ಅವಳು ಕಂಗ್ರಾಚುಲೇಷನ್. ತಾವೇನ್ ಹೇಳಕ್ ಬಯಸ್ತೀರಿ ಮೇಡಮ್? ಹಲೋ ಸರ್, ನಾನು ಯಶಸ್ವಿ ಎಚ್.ಎನ್, ಸ್ಟೇಟ್ 9th ರ್ಯಾಂಕ್ ಬಂದಿದ್ದೀನಿ. ಲೈಕ್ ಯಾವಾಗಲೂ ನನಗೊಂದು ಏಮ್ ಇತ್ತು ಸ್ಟೇಟ್ ರ್ಯಾಂಕ್ ಬರಲೇಬೇಕು ಅಂತ. ಆ್ಯಂಡ್ ಐ ಫೀಲ್ ಲೈಕ್ ಲಿಟ್ರಲಿ ನನ್ನ ಪೇರೆಂಟ್ಸ್ಗೆ ನಾನು ಎಲ್ಲರಿಗೂ ತೋರಿಸಿದ್ದೀನಿ ಕೂಡ, ಆ್ಯಂಡ್ ಅಪ್ಪ ಅಮ್ಮಂಗೆ ಆ್ಯಂಡ್ ಅಕ್ಕಂಗೆ ಪ್ರೂವ್ ಮಾಡಿ ಆ್ಯಂಡ್ ಪ್ರೌಡ್ ಮಾಡಿಸಿದ್ದೀನಿ ಅನ್ನೋ ಫೀಲಿಂಗ್ ತುಂಬಾ ಇದೆ. ಪರೀಕ್ಷೆ ಅನ್ನೋದು ಒಂದು ಫೋಬಿಯಾ, ಬಹಳಷ್ಟು ಜನ ಅದನ್ನ ಭಯ ಅಂತಾನೆ ಅನ್ಕೊಳ್ಳೋದು. ಸೊ ಆ ರೀತಿ ಅನ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಎಕ್ಸಾಮ್ ಟೈಮಲ್ಲಿ ಕಾಮಾಗಿರಬೇಕು ಆ್ಯಂಡ್ ಹಿಂದಿನ ದಿನ ಮ್ಯಾಕ್ಸಿಮಮ್ ಲೈಕ್ ಫೋಕಸ್ ಇರಬೇಕು, ಬಟ್ ಜಾಸ್ತಿ ಪ್ಯಾನಿಕ್ ಆಗಬಾರ್ದು. ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಒಂದು ಲಾಂಗ್ ಬ್ರೇಕ್ ತಗೊಂಡು ನೀಟಾಗಿ ಬರೆದ್ರೆ ಎವ್ರಿಥಿಂಗ್ ವಿಲ್ ಗೋ ಫೈನ್. ಡೇ 1 ಇಂದನೇ ಶ್ರಮ ಪಡ್ಬೇಕಾ, ಎಫರ್ಟ್ ಆಗ್ಬೇಕಾ? ಹಾಕಬೇಕು, ಆದರೆ ಹಾಕಿಲ್ಲ ಅಂದ್ರೂ ಲಾಸ್ಟ್ ಮೊಮೆಂಟ್ನಲ್ಲಿ ಭಯ ಪಟ್ಕೋಬಾರ್ದು. ಕಾನ್ಫಿಡೆನ್ಸ್, ಹ್ಯಾವ್ ಫೇತ್ ಇನ್ ಯೋರ್ ಸೆಲ್ಫ್, ಹ್ಯಾವ್ ಫೇತ್ ಇನ್ ದ ಪೀಪಲ್ ದಟ್. ಎಷ್ಟನೇ ರ್ಯಾಂಕ್ ಮೇಡಮ್ ತಮ್ಮದು? ಸೊ ತಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ? ಮೈ ಫಾದರ್ ಇಸ್ ಅ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಆಮೇಲೆ ಮೈ ಮದರ್ ಇಸ್ ಹೋಮ್ ಮೇಕರ್. ಸೊ ಏನಾಗ್ಬೇಕಂತ ಬಯಸ್ತೀರಾ ಮುಂದೆ ನೀವು? ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೀನಿ, ನೋಡೋಣ. ಮ್ಯಾಮ್ ತಾವೇನು ಹೇಳಕ್ ಬಯಸ್ತೀರಿ? ಎಷ್ಟನೇ ರ್ಯಾಂಕ್ ನಿಮ್ದು? I am Hania, so I have got the state 9th rank. So it's mainly because of the hard work, dedication of our teachers plus ours. So if they didn't have made efforts, then we couldn't be here. It's mainly because of my teachers. Next, I would like to thank my parents. Because of their efforts I am here. Of course, ಕೃತಜ್ಞತೆ ಹೇಳಲೇಬೇಕಾಗತ್ತೆ. ಮೇಡಮ್ ತಾವೇನು ಹೇಳಕ್ ಬಯಸ್ತೀರಾ? 11th rank. My name is Jyotsna and I am from science stream. And I just wish everyone all the best and have faith in yourself, like how she said. ಟಾಪರ್ಸ್ ಎಲ್ಲರೂ ಆಗಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಟಾಪರ್ಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಡೇ 1 ಇಂದನೇ ಓದ್ಬೇಕಾ, ಬುಕ್ಕಿ ಆಗಿರ್ಲೇಬೇಕಾ, ತುಂಬಾ ಅದರಲ್ಲೇ ಮುಳುಗೋಗ್ಬಿಡ್ಬೇಕಾ? No, I don't think that's necessary. You just have to grasp the concepts very well and just focus on what you know and like aim for maximum optimization of marks and all of that. ನಿಮ್ ಟೈಮ್ ಟೇಬಲ್ ಹೇಗಿರ್ತಾ ಇತ್ತು? ನೀವು ಯಾಕಂದ್ರೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಟಾಪರ್ಗಳೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದ್ತಾರೆ ಅಂತ ಹೇಳಿ. ಹೇಗಿರ್ತಿತ್ತು ನಿಮ್ ಟೈಮ್ ಟೇಬಲ್ ಎಲ್ಲ? Well, I had CET coaching too, so I used to be in college from 8:30 to 5:15, and then I used to go home all tired. So the most of the studying I did was until the end of the exams, but I managed and now here. ಮುಂದೆ ಏನು ಆಗ್ಬೇಕು ಅಂತ ಬಯಸಿದ್ರಿ, ಏನು ಓದಬೇಕು ಅಂತ? Engineering, civil engineering. Yes. ಸೊ ಎಲ್ಲರೂ ಕೂಡ ಇಲ್ಲಿರುವಂತ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ನೋಡಿದ್ರೆ ಎಲ್ಲ ಟಾಪರ್ಸ್ಗಳು ಬಹಳ ದೊಡ್ಡದಾದಂತ ಕನಸುಗಳನ್ನ ಕಟ್ಟಿದ್ದಾರೆ, ಮತ್ತೆ ಅದಕ್ಕೆ ತಕ್ಕನಾಗಿ ಪೋಷಕರು ಕೂಡ, ಪೇರೆಂಟ್ಸ್ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಟಾಪರ್ಸರ ಅಭಿಪ್ರಾಯ. ನವಿತಾ.